ಎವ್ರಿವನ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಎಲ್ಲರೂ ಬೆಳಗ್ಗೆ ಎದ್ದು ಜಾನ್ ಫಸ್ಟಲ್ಲಿ ಮಾಡಿರೋ ರೆಸಲ್ಯೂಷನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಇನ್ನು 1 ವೀಕ್ 2 ವೀಕ್ ಆಗೋಕ್ಕಾಯಿತು. ಎಲ್ಲರೂ ಕಂಟಿನ್ಯೂ ಮಾಡ್ತಾ ಇದ್ರೆ ಅದು ತುಂಬ ಖುಷಿ ವಿಷಯ. ಯಾರೆಲ್ಲ ಚಳಿ ಅಂತ ಆಲ್ರೆಡಿ ಮಲ್ಕೊಂಡು ಅಯ್ಯೋ ಆಗಲ್ಲಪ್ಪ ಅಂತಂತಿದ್ದೀರಾ, ರೆಸಲ್ಯೂಷನ್ ಯಾಕೆ ಮಾಡ್ಕೊಳಕೋದ್ರಿ? ಇಟ್ಸ್ ಓಕೆ, ಬನ್ನಿ ಹೋಗಿ ಬಿಸಿನೀರು ಕುಡಿಯೋಣ. ಇವತ್ತು ನಾವು ವರ್ಕೌಟ್ ಮಾಡ್ತಿರೋದು ಬಂದು ಶೋಲ್ಡರ್ ಮತ್ತು ಲ್ಯಾಕ್ಸ್. ಸೊ ಅದಕ್ಕೂ ಮುಂಚೆ ಇವತ್ತು ಸ್ವಲ್ಪ ಕಾರ್ಡಿಯೋ ಮಾಡ್ಕೊಂಡ್ಬಿಡೋಣ. ಬನ್ನಿ, ಫಸ್ಟು ವಾರ್ಮ್ ಅಪ್ ಈಸ್ ಇಂಪಾರ್ಟೆಂಟ್. ನೆನ್ನೆ ಚೆಸ್ಟಿಗೆ ಮಾಡಿರೋದು ಇಲ್ಲೆಲ್ಲ ಪೇಯ್ನ್ ಆಗ್ತಾಯಿದೆ. ಓಕೆ, ವಾರ್ಮ್ ಅಪ್ ಮಾಡ್ಕೊಳ್ಳೋಣ. ನಿಮಗೆ ಸನ್ ಎಷ್ಟು ಚೆನ್ನಾಗಿ ರೈಸ್ ಆಗುತ್ತೆ ನಮ್ಮ ಮನೆ ಮುಂದೆ ಅಂತ ತೋರಿಸ್ತೀನಿ. ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ನೀವೇನಾದರೂ ಮಾರ್ನಿಂಗ್ ಅನ್ನೋದು ನೋಡಿದರೆ ಅದು ಗೊತ್ತಾಗುತ್ತೆ ಸನ್ ರೈಸ್ ಆಗೋದು ಎಷ್ಟು ಚೆನ್ನಾಗಿ ತೋರಿಸಿದ್ದೀನಿ ಅಂತ. ಬಟ್ ಆದರೂ ನಿಮ್ಗೆ ಇನ್ನೂ ಸರಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದ್ದಾಗ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ಅನ್ನೋದು ಇದಕ್ಕೆ ಅನಿಸುತ್ತೆ. ಟ್ರೈಪಾಡ್ನ ಇಟ್ಕೊಂಡು ಆಟ ಆಡ್ತಿದ್ದೆ, ಒಂದು ಕಾಲು ಮುರಿದೋಗಿದೆ, ಮೊಬೈಲ್ ನಿಲ್ಸೋಕ್ಕೆ ಕಷ್ಟ ಆಗ್ತಿದೆ. ಈಗ ವಾರ್ಮಪ್ ಎಲ್ಲ ಲೈಟಾಗಿ ಮುಗಿದಿದೆ. ಇನ್ನೊಂದು ಟವಲ್ ವಾರ್ಮಪ್ ಮಾಡಬೇಕು. ಯಾಕೆಂತಂದರೆ ನಂಗೆ ಚೆಸ್ಟ್ ಆಗಲಿ ಶೋಲ್ಡರ್ ಆಗಲಿ ಎಲ್ಲ ಪೇಯ್ನ್ ಆಗ್ತಿದೆ. ಟವಲ್ ತೊಗೊಂಡು ಬರ್ತೀನಿ. ವೆಯ್ಟ್. ಟವಲ್ ಎಕ್ಸಸೈಸ್ ತುಂಬ ಈಸಿ ಅಂದರೆ ತುಂಬ ಈಸಿ, ಬಟ್ ಆ್ಯಂಡ್ ತುಂಬ ಎಫೆಕ್ಟಿವ್ ಕೂಡ ಅಷ್ಟೇ. ಚೆನ್ನಾಗಿ ಎಲ್ಲ ಕಡೆಗೂ ಮಸ್ತ್ ಪೇಯ್ನ್ ಸಿಗುತ್ತೆ, ಮಸ್ತ್ ರಿಲ್ಯಾಕ್ಸೇಷನ್ನು ಸಿಗುತ್ತೆ. ನನ್ನ ಮುಖ ಬೂದಿ ಬಿಟ್ಕೊಂತಿದ್ದೆಲ್ಲ ಇವಾಗ ಕರೆಕ್ಟಾಗಿದೆ. ನೆಕ್ಸ್ಟ್ ಕಾರ್ಡಿಯೋ ಮಾಡುವ. ಫೈನಲ್ ಆಗಿ ಈಗ ಫಸ್ಟ್ ವರ್ಕೌಟ್ ಅನ್ನು ಶೋಲ್ಡರ್ ಮಾಡೋಣ. ಅದು ಈ ಸ್ಟೋನ್ ವೆಯ್ಟ್ನ ಇನ್ಕ್ರೀಸ್ ಮಾಡಿ ಸೆಕೆಂಡ್ ಎಕ್ಸಸೈಸ್ ಥರ್ಡ್ ಎಕ್ಸಸೈಸ್ and the final shoulder exercise. ಈಗ ಶೋಲ್ಡರ್ ವರ್ಕೌಟ್ ಮುಗಿದಿದೆ. ಲ್ಯಾಟ್ಸ್ ವರ್ಕೌಟ್ ಮಾಡೋಣ. ಫಸ್ಟ್ ಡಂಬಲಲ್ಲಿ ಈಗ ಏನು ಸಿಂಗಲ್ ಹ್ಯಾಂಡಲ್ಲಿ ಎತ್ತಿದ್ರೋ ಇವಾಗ ಅದೇ ಡಂಬಲ್ನ 2 ಕೈಯಲ್ಲಿ ಇಟ್ಕೊಂಡು ನಿಧಾನವಾಗಿ ಎತ್ತಿ ನಿಧಾನವಾಗಿ ಬಿಟ್ಬಿಟ್ಟು. ಇವಾಗ ಸೆಕೆಂಡ್ ವರ್ಕೌಟ್ ಬಂದು ನೆಕ್ಸ್ಟ್ ಥರ್ಡ್ ಎಕ್ಸಸೈಸ್. ಫೈನಲ್ ಆಗಿ ಎಲ್ಲ ಮುಗಿದಿದೆ. ಒಂದು ರೌಂಡ್ ವಾರ್ಮ್ ಅಪ್ ಮಾಡ್ಕೊಂಡ್ಬಿಡೋಣ.
ಫೈನಲ್ ಆಗಿ ವರ್ಕೌಟ್ ಎಲ್ಲ ಮುಗೀತು. ಎದ್ದಾದ್ಮೇಲೆ ಅಡುಗೆ ಮಾಡೋದನ್ನ ತೋರಿಸ್ತೀನಿ. ಓಕೆ, ಮತ್ತೆ 1 ಅವರ್ ಆದ್ಮೇಲೆ ಸಿಗ್ತೀನಿ. ಬಾಯ್. ಎಸ್, ಫೈನಲಿ ನಾನು ನಿದ್ದೆ ಮಾಡಿ ಬಂದೆ. ನಾನು ನಿದ್ದೆ ಮಾಡ್ತೀನಿ ಅಂತಂದರೆ ಫುಲ್ಲು ಡೀಪ್ ಸ್ಲೀಪ್ ಗೊರಕೆ ಹೊಡಿಯೋಂಗೆ ನಿದ್ದೆ ಮಾಡಲ್ಲ. ನಾನು ಮಾಡೋದೇನು ಅಂತಂದರೆ ವರ್ಕೌಟ್ ಮಾಡಿರೋದಕ್ಕೆ ಬಾಡಿನ ಒಂದು 1/2 ಅವರ್ ರೆಸ್ಟ್ ಮಾಡಬೇಕು ಅಂತ. ಆ್ಯಂಡ್ ಆ ರೆಸ್ಟ್ ಮಾಡೋಕ್ಕೆ ಹೋಗಿರೋ ಜಾಗದಲ್ಲೂ ನಾನು ಮಾಡೋದು ಒಂದೇ ಇನ್ಸ್ಟಾಗ್ರಾಮ್ ನೋಡ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಸ್ಟೋರಿ ಹಾಕಬೇಕು ಅಂತ ನೋಡ್ತೀನಿ. ಸೊ ಈ ಅಪ್ಡೇಟ್ಸ್ನ ಇನ್ಸ್ಟಾಗ್ರಾಮಲ್ಲಿ ಮಾಡ್ತಿರ್ತೀನಿ. ಆ್ಯಂಡ್ ಒಂದು 5 ನಿಮಿಷ ಮೊಬೈಲ್ನ ಪಕ್ಕಕ್ಕೆ ಇಟ್ಬಿಟ್ಟು 1-2 ಸೆಕೆಂಡ್ ಕಣ್ಣು ಮುಚ್ಚಿ ಮಲಗಿರ್ತೀನಿ. ಇವತ್ತು ನಾನು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಳೆ ಮತ್ತು ಈ ಕಡಲೆ ಏನು ಕಾಳಿದು ಈ ಕಾಳನ್ನ ಹಾಕಿ ತೊಳೆದಿದ್ದೀನಿ. ನೆಕ್ಸ್ಟ್ ಇದಕ್ಕೇನೆ ಬೀಟ್ರೂಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀಟ್ರೂಟ್, ಈರುಳ್ಳಿ ಆ್ಯಂಡ್ ಟೊಮೆಟೊ ಎಲ್ಲ ಆಲ್ಮೋಸ್ಟ್, ಕ್ಯಾರೆಟು ಇದೆ. ಟೊಮೆಟೊ ಕ್ಯಾರೆಟ್ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ. ಸೊ ಇದಕ್ಕೆ ಲೈಟಾಗಿ ಒಂಚೂರು ಆಯಿಲ್ ಆ್ಯಂಡ್ ಲೈಟಾಗಿ ಒಂಚೂರು ಉಪ್ಪು, ಖಾರದ ಪುಡಿ, ಮೆಣಸಿನ್ಕಾಯಿ ಖಾಲಿ ಆಗಿದೆ ಸೊ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಒಂಚೂರು ಅರಿಶಿನ. ಓಕೆ, ಇಷ್ಟೆಲ್ಲ ಆದಮೇಲೆ ಇದಕ್ಕೆ ನೀರು ಹಾಕ್ಬಿಡೋಣ. ಇದರಲ್ಲಿ ನಾನು ಇವಾಗ ರೈಸ್ ಇಡ್ತೀನಿ. ನಾನು ಒಬ್ಳಿಗೆಲ್ಲ, ಸೊ ಇದರಲ್ಲಿ ಇಟ್ಟರೆ ಸಾಕಾಗುತ್ತೆ. ಈಗ ರೈಸ್ ರೆಡಿ ಆಗುತ್ತೆ. ರೈಸ್ ಇಡೋಣ. ಅಂತಾರಲ್ಲ, ಲೈಕ್ ಬೀಟ್ರೂಟ್ ಕ್ಯಾರೆಟ್ನ ನಾನು ಯಾವಾಗಲೂ ಹಿಂಗೆ ಕುಡಿಯೋಣ ಅಂತ ಅನ್ಕೋತೀನಿ. ಅಷ್ಟೊತ್ತಲ್ಲಿ ಏನಾದರೂ ಅಡ್ಡ ಬಂದ್ಬಿಟ್ಟು ನನ್ನ ಒಂದು ಡಯಟ್ನ ಭಂಗ ಮಾಡೋಕ್ಕೆ ಏನಾದ್ರು ಒಂದು ಹಾಳಾಗ್ತಿರತ್ತೆ. ಸೊ ಇದು ಹಿಂಗೆ ಹೋಗ್ಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಸಾಂಬಾರು ರೂಪದಲ್ಲಿ ಹಿಂಗಾದರೂ ಹೋಗಲಿ ಅಂತ. ಪಾಡಿಗೆ ಇದು ಬೇಯ್ತಾ ಇರಲಿ, ನನಗೆ ರೆಡಿ ಆಗಬೇಕು. ಸೊ ನಾನು ಪಾಡಿಗೆ ನಾನು ರೆಡಿ ಆಗ್ತಾ ಇರ್ತೀನಿ. ಇದೆಲ್ಲ ಮುಗ್ದಾದ್ಮೇಲೆ ಇದಕ್ಕೆ ಒಗ್ಗರಣೆ ಕೊಡೋಕ್ಕೆ ಮತ್ತೆ ಬರ್ತೀನಿ. ಅಷ್ಟೊತ್ತಲ್ಲಿ ರೆಡಿಯಾಗಿ ಬರ್ತೀನಿ. ಓಕೆ, ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ. ಇವಾಗ ಜಸ್ಟ್ ರೆಡಿ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಆಯಿಲ್ ಹಾಕಿದ್ದೀನಿ, ಸಾಸಿವೆ, ಆ ಕಡೆ ಓಟ್ಸಿಗೆ ಇಟ್ಟಿದ್ದೀನಿ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಸೊ ಓಟ್ಸನ್ನು ರೆಡಿ ಮಾಡಬೇಕು. ಒಂದೇ ತೋರಿಸ್ತಿದ್ದೀನಿ ಅಂದ್ಬಿಟ್ಟು ಒಂದನೇ ತೋರ್ಸೋಕ್ಕಾಗಲ್ಲ. ಬಿಕಾಸ್ ನಾನು ಮಲ್ಟಿ ಟಾಸ್ಕ್ ಯಾವಾಗಲೂ ಮಾಡ್ತಾನೆ ಇರ್ತೀನಿ. ಸೊ ಒಂದೇ ಮಾಡ್ತಿದ್ರೆ ಇನ್ನೂ ನಾನು ಕೆಲಸ ಕೊಡೋ ವರ್ಷ ನನ್ನ ತಿಂಡಿನೂ ಆಗಬೇಕು, ಎಲ್ಲನೂ ರೆಡಿ ಆಗಬೇಕು. ಸೊ ಒಣಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ. ಅಲ್ಗಿದ್ದೋಗಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೆ, ಇನ್ನು ನೆಕ್ಸ್ಟ್ ಕಮ್ಮಿಂಗ್ ಇಯರ್ಸ್ ಅಲ್ಲಿ ಹುಡುಗಿರು ಯಾರು ಮದುವೆ ಆಗಲ್ವಂತೆ. ಹಿಂಗೆ ಅಂತಂದ್ರೆ ಫ್ಯಾಮಿಲಿಯನ್ನ ಬಿಟ್ಟು ಕೆರಿಯರ್ ಅನ್ನೋದ್ ಕಡೆ ಹುಡುಗಿರು ಹೋದ್ರೆ ಸೊ ಯಾರು ಮದುವೆ ಆಗಲ್ಲ ಅಂತ. ಅಂಡ್ ಮದುವೆ ಆದ್ರೂನು 35 ಏಜ್ ಆಗೋ ಅಷ್ಟರಲ್ಲಿ ಡಿವೋರ್ಸ್ ಕೂಡ ಆಗಿರ್ತಾರೆ. ಲೈಕ್ ಮಿಸ್ಕಮ್ಯುನಿಕೇಶನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ತರ ಒಂದು ವಿಷಯಕ್ಕೆ ಅಂತ. ಈ ಚಂದಕ್ಕೆ ಅದಕ್ಕೆ ಅದ್ದೂರಿಯಾಗಿ ಮದುವೆ ಆಗ್ಬೇಕು ಅಲ್ವಾ? ನೋಡಿ, ಇನ್ ಸ್ವಲ್ಪ ದಿವಸದಲ್ಲಿ ರೀಲ್ಸ್ ಅಲ್ಲಿ ಅದೇ ಓಡುತ್ತೆ. ಕೆಲವೊಂದ್ಸತಿ ನನ್ನ ಅರ್ಜೆಂಟಿಗೆ ತವಾ ಕೂಡ ಬಿಸಿ ಆಗಿರಲ್ಲ. ಜಸ್ಟ್ ಸಿಂಪಲ್ ಮೀಲ್ ಇವತ್ತು ಓಟ್ಸ್ ಮತ್ತೆ ಆಮ್ಲೆಟ್ ಅಷ್ಟೇ ಮಾಡ್ಕೊಂಡಿರೋದು. ಅಡುಗೆ ಆವಿಷ್ಯ ಬಂತು ಅಂತಂದ್ರೆ ಐ ಆಮ್ ವೆರಿ ಲೇಜಿ. ಅದಕ್ಕೆ ಈ ಥರ ಏನಾದರೂ ಹುಮ್ಮಸ್ ಇದ್ದಾಗಲೇ ಮಾಡಿಬಿಟ್ರೆ ಇವತ್ತು ನೈಟ್ಗೂ ನಾನು ಹೊಟ್ಟೆ ತುಂಬ ಊಟ ಮಾಡಿ ನಾಳೆಗೂ ಆ ಸಾರನ್ನ ಇಟ್ಕೊಂಡಿರ್ತೀನಿ. ನಾನು ಒಬ್ಬಳೇ ಅಲ್ಲ ಇರೋದು, ಸೊ ಜಾಸ್ತಿ ಮಾಡಿರೋದ್ರಿಂದ ಇರುತ್ತೆ ಅದು. ಆ್ಯಕ್ಚುಲಿ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ. ಬಾಯ್.